ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಒಂದು ಹಿರಿಯೂರು ವಿಧಾನಸಭಾ ಕ್ಷೇತ್ರ, ಮಾಜಿ ಸಚಿವ ಡಿ ಸುಧಾಕರ್ ಅವರ ಸಾವಿನಿಂದ ತೆರವಾದಂತಹ ಕ್ಷೇತ್ರ ಅದು. ಮತ್ತೊಂದು ಧಾರವಾಡ ಕ್ಷೇತ್ರದ ವಿನಯ್ ಕುಲಕರ್ಣಿ, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಈಗ ತೆರವಾಗಿದೆ. ಆ ಶಾಸಕ ಸ್ಥಾನ ತೆರವಾಗಿರೋ ಕಾರಣದಿಂದ ಇಲ್ಲೂ ಕೂಡ ಉಪಚುನಾವಣೆ ನಡೀಬೋದು ಅನ್ನೋಂಥ ಒಂದು ಚರ್ಚೆ ನಡೀತಾ ಇದೆ. ಅದರ ನಡುವೆ ವಿನಯ್ ಕುಲಕರ್ಣಿ ಅವರಿಗೆ ಏನು ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯ ಹೊರಡಿಸಿದಂತಹ ಶಿಕ್ಷೆ ಇದೆ, ಆ ಶಿಕ್ಷೆಯನ್ನು ತಡೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಇದೆ. ಅಲ್ಲಿ ಶಿಕ್ಷೆ ತಡೆ ಕೊಡಬೇಕು ಅಥವಾ ಮುಂದುವರಿಸಬೇಕು ಅಂತ ಹೇಳಿ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಈ ನಡುವೆ ಧಾರವಾಡ ಕ್ಷೇತ್ರದಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ. ಉಪಚುನಾವಣೆ ನಡೀಬೋದಾ, ಒಂದು ವೇಳೆ ನಡೆದರೆ ಯಾರಿಗೆ ಅನುಕೂಲ, ಇಲ್ಲಿಯ ಡೆವಲಪ್ಮೆಂಟ್ ವರ್ಕನ್ನು ಯಾರು ಮಾಡಿದ್ದಾರೆ, BJP ಡೆವಲಪ್ಮೆಂಟ್ ವರ್ಕ್ ಮಾಡಿದೆಯೋ, ಕಾಂಗ್ರೆಸ್ ಡೆವಲಪ್ಮೆಂಟ್ ವರ್ಕ್ ಮಾಡಿದೆಯೋ, ವಿನಯ್ ಕುಲಕರ್ಣಿ ಬಗ್ಗೆ ಜನ ಏನು ಹೇಳ್ತಾರೆ, BJPಯ ಅಮೃತ ದೇಸಾಯಿ ಬಗ್ಗೆ ಜನ ಏನು ಹೇಳ್ತಾರೆ. ಸೊ ಎಲ್ಲವನ್ನೂ ಕೂಡ ಗ್ರೌಂಡ್ ರಿಪೋರ್ಟನ್ನು ಮಾಡಲಿಕ್ಕೆ ನಾನು ಇವತ್ತು ಧಾರವಾಡಕ್ಕೆ ಬಂದಿದ್ದೀನಿ. ಧಾರವಾಡದ ಗ್ರಾಮೀಣ ಭಾಗಕ್ಕೆ ಹೋಗೋಣ. ಗ್ರಾಮೀಣ ಭಾಗಕ್ಕೆ ಹೋಗಿ ಅಲ್ಲಿ ಜನ ಏನು ಹೇಳ್ತಾರೆ, ಧಾರವಾಡ ಗ್ರಾಮೀಣ ಭಾಗ ಅಕ್ಷರಶಃ ಅಭಿವೃದ್ಧಿ ಆಗಿದೆಯೋ ಅಥವಾ ಇಲ್ವೋ, ವಿನಯ್ ಕುಲಕರ್ಣಿಯ ಅಭಿವೃದ್ಧಿಯ ಬಗ್ಗೆ ಜನ ಏನು ಹೇಳ್ತಾರೆ, ಇಲ್ಲಿಗೆ ಯಾರು ಸೂಕ್ತ ಶಾಸಕರಾಗಿ ಆಯ್ಕೆಯಾಗಿದ್ದವರು ಸೂಕ್ತ ಯಾರು ಅನ್ನೋದ್ರ ಬಗ್ಗೆ ಜನ ಅಭಿಪ್ರಾಯ ಏನು ಕೇಳ್ಕೊಂಬರೋಣ ಬನ್ನಿ. ಈಗ ಧಾರವಾಡ ಎಲೆಕ್ಷನ್ ಆಗ್ಬೋದು ಅಂತಿದ್ದಾರೆ. ಆಗುತ್ತೆ ಎಲೆಕ್ಷನ್ ಹೆಂಗೆ ಅನ್ಸುತ್ತೆ? ಬೈ ಎಲೆಕ್ಷನ್ ಆದರೂ ಆಗ್ಬೋದು ರೀ. ಆಗಿದ್ದ ಕರೆ ಆದರೂ ಮತ್ತು ಹೊಳ್ಳಿ ಅವರ ಫ್ಯಾಮಿಲಿಯವ್ರು ಯಾರು ನಿಂತರು ಆಗ್ಬೋದು ರೀ. ಅವರು ಈಗ ವಿನಯ್ ಕುಲಕರ್ಣಿ ಅವರು ಇಲ್ಲಿ ಕೆಲಸ ಮಾಡಿದಾರ? ಮಾಡಿದ್ದಾರೆ. ಏನೇನು ಕೆಲಸ ಮಾಡಿದಾರಲ್ಲ? ರೋಡ್ ಕೆಲಸ ಅದು ಮಾಡಿದ್ದಾರೆ. ಈಗ ಅವರು ಜೈಲಲ್ಲಿದ್ದಾರೆ. ಈಗ ಏನು ಅನಿಸುತ್ತೆ? ಎಲ್ಲ ಜೈಲಿದ್ರು ಅವರು ಬೇಲ್ ಆದರೂ ಇದು ಮಾಡ್ಬೋದು ರೀ. ಒಟ್ಟು ಕೆಲಸ ಮಾಡಿದ್ದಾರೆ. ಈಗ ಒಂದು ವೇಳೆ ಅವ್ರದ್ದು ಬೈ ಎಲೆಕ್ಷನ್ ಆದರೆ ಫ್ಯಾಮಿಲಿ ಕೊಟ್ಟರು ಗೆಲ್ತಾರೆ, ಯಾರು ಗೆಲ್ತಾರೆ. ಏನಂತೀರಿ ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ? ಕೆಲಸ ಮಾಡ್ಯಾರ. ಇಲ್ಲಿ ರೋಡ್ ಕೆಲಸ ರೀ, ಕೆರೆ ಕೆಲಸ, ಹಲವಾರಿ ರೋಡು ಮಾಡ್ಯಾರ. ಈಗ ವಿನಯ್ ಕುಲಕರ್ಣಿ ಅವರು 23ರಾಗೆ ಕ್ಷೇತ್ರಕ್ಕೆ ಬರ್ದಂಗೆ ಗೆದ್ರು. ನೀವು ಯಾರು ಅವ್ರನ್ನ ನೋಡಿಲ್ಲ ಇಲ್ಲಿ? ಇಲ್ರಿ. ಹೆಂಗ್ ಓಟ ಗೆಲ್ಸ್ಕೊಂಡ್ರಿ ಅಂತ? ಜನದ ಕೈಯಾಗಿರ್ತೈತಿ ರೀ. ಅದು ನಾವು ಒಬ್ಬರ ಮಾಡ್ರಂತೂ ಆಗೋದಿಲ್ರಿ. ಅಷ್ಟು ಜನ ಸೇರಿ ಮಾಡಿದ್ದೆ ಓಕೆ ಆಗ್ಬೋದು. ಒಟ್ಟು ಒಳ್ಳೆ ಕೆಲಸ ಮಾಡೋಕೆ ಗೆಲ್ಸಿದ್ರಿ ನೀವು? ಕೆಲಸ ಮಾಡಿದಾರೆ. ಈಗ ಮತ್ತೆ ಬೈ ಎಲೆಕ್ಷನ್ ಆಗ್ಬೋದು ಅನ್ಸತ್ರಿ? ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಜಮಾನ್ರೆ, ಹೆಂಗೆ ವಿನಯ್ ಕುಲಕರ್ಣಿ ಏನು ಕೆಲಸ ಮಾಡೋರಿ? ಕೆಲಸ ಮಾಡ್ಯಾರ ತಗೋರಿ. ಕೆಲಸ ಮಾಡ್ಯಾರ? ಏನ್ ಕೆಲಸ ಮಾಡೋರಿ? ರೋಡ್ ಮಾಡ್ಯಾರ. ಬೈ ಎಲೆಕ್ಷನ್ ಆದ್ರೆ ಹೆಂಗೆ? ಬೈ ಎಲೆಕ್ಷನ್ ಆಗ್ತದೆ ಅಂತೀರಾ? ಆಕತಿ ಬೈ ಎಲೆಕ್ಷನ್ ಆಕತಿ. ಈಗ ವಿನಯ್ ಕುಲಕರ್ಣಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಗ್ರಾಮೀಣದೊಳಗೆ. ಗ್ರಾಮೀಣದಾಗ ಏನೇನು ಮಾಡಿದ್ದಾರೆ? ಸಾಮಾಜಿಕ ಇದ್ರೊಳಗೆಲ್ಲ ಯಾವ ಜನಕ್ಕೂ ತೊಂದರೆ ಆಗಲಾರಂಥ ಕೆಲಸ ಮಾಡ್ಯಾರ ರೀ. ಆಮೇಲೆ ಮೂಲಭೂತ ಸೌಕರ್ಯದೊಳಗೆ ಅಗದಿ ಹೆಚ್ಚಿನ ಪರ್ಸೆಂಟ್ ಅವರ ಮಾಡ್ಯಾರ ಕೆಲಸ. ರೋಡ್ ಆಗ್ಬೋದು, ಗಟ್ರ ಆಗ್ಬೋದು, ಆಮೇಲೆ ರೈತರ ಪರವಾಗಿ ಅಂದ್ರೆ ಹೊಲಗಳಿಗೆ ಹೋಗುವಂಥ ರಸ್ತೆ ಆಗ್ಬೋದು, ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಈಗ ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ. ಈಗ ಅವರು ಶಿಕ್ಷೆ ಕೂಡ ಗುರಿಯಾಗಿದ್ದಾರೆ, ಜೀವಾವಧಿ ಶಿಕ್ಷೆಗೆ. ಹೆಂಗೆ ಬೈ ಎಲೆಕ್ಷನ್ ನಡೀಬೋದು ಅಂತಿದ್ರೆ ಅಥವಾ ಬೇಲ್ಗಿಲ್ ಆಗುತ್ತೆ ಅನ್ಸುತ್ತೆ ನಿಮಗೆ? ನಾವು ಈಗ ನ್ಯಾಯಾಲಯದೊಳಗೆ ಹೋದಾಗ ನ್ಯಾಯಾಲಯದಕ್ಕಿಂತ ಯಾರು ದೊಡ್ಡವರಲ್ರಿ. ನ್ಯಾಯಾಲಯದೊಳಗೆ ಏನು ಇತ್ಯರ್ಥ ಆಕತಿ ಆ ಇತ್ಯರ್ಥ ಪ್ರಕಾರ ಒಂದು ವೇಳೆ ಬೈ ಎಲೆಕ್ಷನ್ ಆದರೂ ಆಗಬಹುದು, ಇಲ್ಲ ಅಂತ ಹೇಳಕ್ಕೆ. ಹೆಂಗೆ ನೆಕ್ಸ್ಟ್ ಬೈ ಎಲೆಕ್ಷನ್ ಆದರೆ ಹೆಂಗೆ ಕ್ಷೇತ್ರದಲ್ಲಿ ಯಾರ ಕಡೆ ಒಲವೈತಿ? ಇಲ್ಲ, ಅವರು ಮನೆಯವ್ರ ಕಡೆ ಟಿಕೆಟ್ ಕೊಟ್ಟರು ಅಂದ್ರೆ ಆಗ್ಬೋದು ರೀ, ಒಲವಾಗಿ ಆಕತಿ. ಯಾಕಂದ್ರೆ ಜನಪರ ಕಾಳಜಿ ಇದ್ದಂಥವ್ರು, ಕೆಲಸ ಮಾಡಿದಂಥವ್ರು, ಆಮೇಲೆ ರೈತರಾಗಲಿ, ಆಮೇಲೆ ಯಂಗ್ ಹುಡುಗರ್ಸಾಗಲಿ, ಯಾವುದೇ ಸಾಮಾಜಿಕ ಕಾರ್ಯಕ್ರಮದೊಳಗೆ ಎಲ್ಲರಿಗೂ ಸಚಿವರಿದ್ದಾಗೂ ಕೂಡ ಪ್ರತಿ ಊರಿಗೂ ಟಚ್ ಆದಂಥ ವ್ಯಕ್ತಿ. ಹಂಗಾಗಿ ಕೆಲಸ ಮಾಡ್ಬೋದು. 2023 ಎಲೆಕ್ಷನ್ಗೆ ಅವರೆಲ್ಲೂ ಕ್ಷೇತ್ರದ ಓಡಾಡಲಿಲ್ಲ, ಹೊರಗಡೆ ಇದ್ರು, ಅವಕಾಶ ಇರಲಿಲ್ಲ ಬರೋಕ್ಕೆ. ಜನ ಗೆಲ್ಸಿದ್ರು. ಏನು ನೋಡಿ ಗೆಲ್ಸಿದ್ರು ಜನ ಅಂತ? ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಗೆಲ್ಸಿರಿ. ಯಾಕಂದ್ರೆ ಇವತ್ತು ಬಡವ್ರ ಬಗ್ಗೆ ಕಾಳಜಿ ಆಗಲಿ, ರೈತರ ಬಗ್ಗೆ ಕಾಳಜಿ ಆಗಲಿ, ಆಮೇಲೆ ಏನೋ ಒಂದು ಸಮಸ್ಯೆ ಹೋದಾಗ ಆ ಸಮಸ್ಯೆ ಪರಿಹಾರ ಮಾಡುವಲ್ಲಿ ಯಶಸ್ವಿ ಕಂಡು ಅದನ್ನು ಜನರ ಇಲ್ಲಪ್ಪ ಇವರು ಒಂದು ಸ್ವಲ್ಪ ಇದ್ರೊಳಗೆ ಅಡ್ಡಾಡ್ತಾರಂತೆ ಎಲ್ಲ ಜನ ಗೆಲ್ಸರು.
ಚೆನ್ನಾಗಿ ಸ್ಪಂದಿಸ್ತಿದ್ರು ಅವರು ನಿಮಗೆಲ್ಲ? ಹೌದೌದು ಸ್ಪಂದಿಸ್ತಿದ್ರಿ. ನಮಗಷ್ಟ ಅಂತಲ್ರಿ, ಇಡೀ ಕ್ಷೇತ್ರದೊಳಗೂ ಗ್ರಾಮೀಣ ಭಾಗದೊಳಗೂ ಎಲ್ಲರಿಗೂ ಸ್ಪಂದಿಸಿತ್ತು. ಈಗ ಧಾರವಾಡ ಗ್ರಾಮೀಣ ಬೈ ಎಲೆಕ್ಷನ್ ಆಗ್ಬೋದು ಅಂತಿದಾರೆ, ಈಗ ಜೈಲಲ್ಲಿ ಇದಾರೆ ಈಗ ಅವರು. ಏನ್ ಅನ್ಸುತ್ತೆ ಧಾರವಾಡ ಬೈ ಎಲೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಅನ್ಸುತ್ತೆ. ಯಾಕೆಂದ್ರೆ ಸ್ಟೇ ತಗೊಂಡ್ಬಿಟ್ರೆ, ಸೆಷನ್ ಕೋರ್ಟ್ ಆರ್ಡರ್ ಮೇಲೆ ಸ್ಟೇ ತಗೊಂಡ್ಬಿಟ್ರೆ ಎಲೆಕ್ಷನ್ ಆಗೋದು ಕಡಿಮೆ. ವಿನಯ್ ಕುಲಕರ್ಣಿ ಕೆಲಸ ಮಾಡಿದಾರೆ, ಅಭಿವೃದ್ಧಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈಗ ನಮ್ಮ ತಾಲೂಕಿನಲ್ಲಿ ಇದುವರೆಗೂ ಆಗಿರೋ ಕೆಲಸ ಅಂದ್ರೆ ಅವರೊಬ್ಬರೇ ಮಾಡಿರೋದು. ಏನೆಲ್ಲ ಕೆಲಸ ಮಾಡಿದ್ದಾರೆ? ಯಾವ ರೋಡ್ಸ್ ಮಾಡಿದ್ದಾರೆ, ಕೆರೆಗಳು ಮಾಡಿದ್ದಾರೆ, ಎಲ್ಲ ಕೆಲಸಗಳು ಯಾವ್ದು ಅವಶ್ಯಕತೆ ಇದೆ ಜನರಿಗೆಲ್ಲ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಈಗ ಒಂದು ಒಳ್ಳೆ ದೊಡ್ಡ ಕೇಸಲ್ಲ ಜೈಲು ಸೇರ್ಕೊಂಡ್ರಲ್ಲ, ಹೆಂಗ ಅವರು? ಅದೆಲ್ಲರಿಗೂ ಬರೋದೇ ಸಮಸ್ಯೆಗಳು, ನೋಡೋಣ ಅವ್ರು ಪಾರಾಗ್ತಾರೆ. ಮಾಡಿದಾರೆ ಅಂತೀರಾ? ಅದನ್ನ ಕೋರ್ಟ್ನವ್ರು ಹೇಳ್ಬೇಕಲ್ಲ. ನಿಮ್ಗೆ ಅನ್ಸೋದಿಲ್ಲ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ಅಭಿವೃದ್ಧಿ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಈ ತಾಲೂಕಿನಲ್ಲಿ ಅಭಿವೃದ್ಧಿ ಕಂಡಿದ್ದೆ ಅವರಿಂದ, ಬೇರೆ ಯಾರು ಅಭಿವೃದ್ಧಿ ಮಾಡಕ್ ಆಗಿಲ್ಲ. 23 ಎಲೆಕ್ಷನ್ ಕ್ಷೇತ್ರಕ್ಕೆ ಬರಲೇ ಇಲ್ಲ, ಬರಕ್ ಅವಕಾಶ ಇರಲಿಲ್ಲ. ಆದ್ರೂ ಆರಿಸಿ ತಂದಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಕೆಲಸ ಮಾಡಿರ್ಬೇಕಂತ. ಒಬ್ಬ ಮನುಷ್ಯ ಕೆಲಸ ಮಾಡ್ದಂಗೆ ಆರಿಸ್ಬೇಕಂತ ಆಗಲ್ಲ. ಕೆಲಸ ಮಾಡಿದ್ದಾರೆ. ಈಗ ಒಂದು ವೇಳೆ ಬೈ ಎಲೆಕ್ಷನ್ ಆದ್ರೆ? ಬೈ ಎಲೆಕ್ಷನ್ ಆದ್ರೂ ಅವರು ಯಾರು ಟಿಕೆಟ್ ಕಾಂಗ್ರೆಸ್ ಇಂದ ಕೊಡ್ತಾರೆ ಅವ್ರಿಗೆ ಆಗುತ್ತೆ. ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಹೌದು. ಈಗ ಒಂದ್ ವೇಳೆ ಧಾರವಾಡ ಗ್ರಾಮೀಣದಲ್ಲಿ ಬೈ ಎಲೆಕ್ಷನ್ ಆಗೋ ಸಾಧ್ಯತೆ ಇದೆ, ಬಹಳ ಜನ ಮಾತಾಡ್ತಿದ್ದಾರೆ. ಆಗುತ್ತೆ ಸರ್. ಮತ್ತೆ ಅವರು ಕೇಸ್ ಐತೆ ಅವ್ರ ಮೇಲೆ ಮತ್ತೆ ಒಳ್ಳೆ ಕೋರ್ಟ್ ನಿರ್ಧಾರ ಮಾಡಿದ್ದಾರೆ. ಫೈನಲಿ ಕೋರ್ಟ್, ನೀವು ಏನು ಬೇಕಾದ್ರೆ ಮಾತಾಡ್ಬೋದು, ಕೋರ್ಟ್ ಏನು ಡಿಸಿಷನ್ ಮಾಡುತ್ತೆ ಅದ್ರ ಮೇಲೆ ಸರ್. ಈಗ ವಿನಯ್ ಕುಲಕರ್ಣಿ ಅವರು ಅಭಿವೃದ್ಧಿ ಕೆಲಸ ಮಾಡಿದಾರೆ ಕ್ಷೇತ್ರದಲ್ಲಿ, ಏನಾರ ಮಾಡಿದಾರೆ ಸರ್? ನಮಗೆ ಅಂತ ಏನು ಕಂಡಿಲ್ಲ ಸರ್. ಮತ್ತೆ ಹಂಗೆ ಅಂತಾರೆ ರೀ, ಇದೇ ಮಾಡ್ಯಾರಿ ಬರೀ ಅವ್ರು. ಅಭಿವೃದ್ಧಿ ಏನು ಹಂಗೆ ಮಾಡಲಿ ಸರ್. ನಮ್ಮ BJP ಸರ್ಕಾರ ಇದ್ದಾಗ ಮಾಡ್ಯಾರ್ರಿ, ಹೊರಗಡೆಗೆ ಸರ್. ನಮ್ಮ ಸಿಂಹಮಸ್ತೂರು ಇದ್ರು, ಅವಾಗೆಲ್ಲ ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡ್ಯಾರಿ. ಈ ಅಮೃತ ದಿವಸ ಅವ್ರು ಇದ್ರು 5 ವರ್ಷ, ಅವರು ಸಾಕಷ್ಟು ಮಾಡಿದ್ದಾರೆ. ಮತ್ತು ನಮ್ಮ ಪ್ರಭಾವ ಬಂದಾಗ ಈಗ ನೋಡಿ 23 ಎಲೆಕ್ಷನ್ಗೆ ಅಮೃತ ದೇಸಾಯಿ ಅವರು ಸೋಲ್ತಾರೆ ಹೆಂಗೆ? 23 ಎಲೆಕ್ಷನ್ಗೆ ವಿನಯ್ ಕುಲಕರ್ಣಿ ಬರೋದಿಲ್ಲ. ಹಾಂ ರೀ. ಆರು ಕಾಂಗ್ರೆಸ್ ಗೆಲ್ಲುತ್ತೆ ಹೆಂಗೆ ಏನಂದ್ರೆ ಕ್ಷೇತ್ರದಲ್ಲಿ? ಸರ್ ಅದು ಏನು ರೀ, ಅವಾಗ ಒಂದು ವೇವ್ ಇತ್ತು ರೀ, ಇವ್ರದ್ದು ಗ್ಯಾರಂಟಿ ಅದು ಆಶ್ವಾಸನೆ ಕೊಟ್ಟರೆ ಆ ಸಂಬಂಧ ಬಂದ್ರು ಅವ್ರು. ಮತ್ತು ಆಡಳಿತ ವಿರೋಧದಲ್ಲಿ ಕಾಮನ್ ಎಲ್ಲ ಕಡೆ ಇತ್ತು. ಥ್ರೋಟ್ ಕರ್ನಾಟಕನ ವಾಶೌಟ್ ಆಗೈತೆ, ನಿಮ್ಗೆ ಗೊತ್ತಿದ್ದ ವಿಚಾರ ಅದು. ಹೌದಿಲ್ಲ ಸರ್? ಮತ್ತೆ ಥ್ರೋಟ್ ಕರ್ನಾಟಕನ ಇದಾಗೈತೆ ಅಂದಮೇಲೆ ಮತ್ತೆ ಅನಿವಾರ್ಯ ಅದ. ಈಗ ಧಾರವಾಡ ಗ್ರಾಮಾಂತರದಲ್ಲಿ ಎಲೆಕ್ಷನ್ ಆಗ್ಬೋದು ಅಂತ ಐತಿ, ಬೈ ಎಲೆಕ್ಷನ್ ಹೆಂಗೆ ಆಗ್ತದೆ ಅಂತೀರಿ? ಆಗ್ತದೆ ಅಲ್ರಿ. ಹ್ಞೂ ರೀ. ಯಾರು ಗೆಲ್ತಾರೆ ನೆಕ್ಸ್ಟ್ ಏನು ರೀ, ಇಬ್ರು ಚಲೋನ ಅದಾರ ರೀ. ಯಾವ್ದು ಇದೈತೆ ಬಲ ಐತೆ ಅವ್ರು ಬರ್ತಾರೆ. ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ಏನು ಅನ್ಸುತ್ತೆ? ಅವರು ಜೈಲಲ್ಲಿ ಇದ್ದಾರೆ, ಅವರು ಚಲೋ ಕೆಲಸ ಮಾಡ್ಯಾರ, ದೇಶರು ಚಲೋ ಕೆಲಸ ಮಾಡ್ಯಾರ. ಎಲ್ಲ ಒಳ್ಳೇದಾಗೈತೆ ರೀ ನಮ್ಮೂರಿಗೆ. ಇಬ್ಬರು ಹಂಗೇನು ಅಭ್ಯಂತರ ಇಲ್ರಿ, ಯಾರು ಬಂದ್ರು ಒಟ್ಟಾರ್ರಿ. ವಿನಯ್ ಕುಲಕರ್ಣಿ ಏನು ಕೆಲಸ ಮಾಡಿದ್ದಾರೆ? ರೋಡ್ ಪಾಡು ಎಲ್ಲ ಭಾರಿ ಒಳ್ಳೇದು ಮಾಡ್ಯಾರ. ದೇಸಾಯರು ಮಾಡ್ಯಾರ, ಇಬ್ರು ಮಾಡ್ಯಾರ. ಭಾರಿ ಒಳ್ಳೆ ಕೆಲಸ ರೀ. ಇಬ್ರು ನಮ್ಮ ಊರಿಗೆ ಅನುಕೂಲ ಭಾರಿ ಚಲೋ ಮಾಡ್ಯಾರ. ಗುಡಿ ಗುಂಡಾರ್ದಾತು ಯಾವುದೋ ಆಯ್ತು, ಚಲೋ ಕೆಲಸ ಮಾಡ್ಯಾರ. ಒಂದು ರೋಡ್ ಹೊರಗೆ ಎಲ್ಲ ಮಾಡ್ಯಾರ. ಈಗ ಧಾರವಾಡ ಗ್ರಾಮೀಣದಾಗ ಬೈ ಎಲೆಕ್ಷನ್ ಆಗ್ಬೋದು ಅಂತ ಅಂತಿದ್ದಾರೆ. ವಿನಯ್ ಕುಲಕರ್ಣಿ ಕೆಲಸ ಮಾಡಿದ್ರೆ ಮಾಡಿಲ್ವಾ? ಈಗ ವಿನಯ್ ಕುಲಕರ್ಣಿ ಅವರು ಕೆಲಸ ಮಾಡ್ಯಾರ ಅವರು, ಆದರೆ ಹೇಳ್ಕೊಟ್ಟಾಗಿ ನಮ್ಮ ಊರಾಗ ಏನು ಕೆಲಸ ಆಗಿಲ್ಲ ಅವರು. ಮತ್ತು ಇಲ್ಲಿ ಅವರು ಪಕ್ಷದ ಕಾರ್ಯಕರ್ತರ ಮಾತು ಕೇಳಿ ಕೆಲಸ ಮಾಡ್ತಾರೆ. ಅವ್ರ ಸ್ವಂತ ಬುದ್ಧಿಲಿ ಅಂತ ಕೆಲಸ ಮಾಡ್ತಾರೆ. ಹೆಂಗೆ ವಿನಯ್ ಕುಲಕರ್ಣಿ ಹೆಂಗೆ ವ್ಯಕ್ತಿ ಹೆಂಗಿಲ್ಲ? ವ್ಯಕ್ತಿ ಚಲೋ ವ್ಯಕ್ತಿನ ರೀ ಅವರು. ಆದ್ರೆ ಅವರು ಏನು ಮಾಡ್ತಾರೆ, ಇಲ್ಲಿ ಹಳ್ಳಿ ವಾತಾವರಣ ಅವ್ರಿಗೆ ಗೊತ್ತಿರೋದಿಲ್ಲ. ಹಳ್ಳಿಲಿ ನಮ್ಮಲ್ಲಿ ಏನಕ್ಕಟ್ಟಿ ಇಲ್ಲಿ ಅವರ ಕಾರ್ಯಕರ್ತರ ಕೆಲಸ ಮಾಡೋದು, ಅವ್ರು ಯಾರು ಬಂದು ಇಲ್ಲಿ ಕೆಲಸ ಮಾಡೋರಿಲ್ಲ. ಅಭಿವೃದ್ಧಿ ಮಾಡಿದಾರಲ್ಲ ಅಲ್ಲಿ? ಅಭಿವೃದ್ಧಿ ಅದನ್ನ ಹೇಳತ್ತಲ್ರಿ, ಹೇಳ್ಕೊಳಕ್ಕೆ ಅಭಿವೃದ್ಧಿ ನಮ್ಮ ಊರಾಗಂತ ಕೆಲಸ ಆಗಿಲ್ಲ. ಧಾರವಾಡ ಗ್ರಾಮೀಣದಲ್ಲಿ ಯಾರು ಅಭಿವೃದ್ಧಿ ಕೆಲಸ ಮಾಡಿದ್ರಿ? ವಿನಯ್ ಕುಲಕರ್ಣಿ ಅವ್ರು ಭಾಳ ಮಾಡ್ಯಾರ. ನಮ್ಮ ಊರಿಗಂತೂ ಭಾಳ ಕೆಲಸ ಮಾಡ್ಯಾರ. ಏನು ಕೆಲಸ ಮಾಡಿದಾರೆ? ರೋಡ್ ಕೆಲಸ ರೀ, ಕೆರೆ ಕೆಲಸ 3 ಕೋಟಿ ಹಾಕ್ಯಾರ. ಈಗ ಮೊನ್ನೆ ಇದೊಂದು ರೋಡ್ ಕೆಲಸ ಮಾಡಿರಿ, 75 ಲಕ್ಷ ಹಾಕ್ಯಾರಿ. ನಮ್ಮ ಮನೆ ನಮ್ಮ ಹೊಲದಾರಿ ಒಂದು ರೋಡ್ 25 ಲಕ್ಷ ಹಾಕ್ಯಾರಿ, ಇಲ್ಲೊಂದು 25 ಲಕ್ಷ ಹಾಕ್ಯಾರಿ. ಕೆಲಸ ಭಾಳ ಮಾಡ್ಯಾರ. ಕೆಲಸ ಮಾಡಿದ್ರೆ ವಿನಯ್ ಕುಲಕರ್ಣಿ ಅಂತಾರೆ ಜನ. ಯಾರಂತಾರೆ? ಜನ ಅಂತಾರೆ ಕ್ಷೇತ್ರದಲ್ಲಿ. ಜನ ಹಂಗೋದಾರ ಹಿಂಗೋದಾರಿ, ಎರಡು ಕಡೆ ಕೆಲಸ ಭಾಳ ಮಾಡ್ಯಾರ. ಮೊದಲು ಈಗಿನಕಿನ್ನ ಮೊದಲು ಭಾಳ ಮಾಡ್ಯಾರ ಕೆಲಸ, ಮೊದಲು ಭಾಳ ಮಾಡ್ಯಾರ. 2023 ಕ್ಷೇತ್ರಕ್ಕೆ ಬರಲಿಲ್ಲ ಅವರು, ಗೆದ್ದರು. ಹೆಂಗೆ ಗೆದ್ರು ಅವರು? ಗೆದ್ರಂದ್ರೆ ಕೆಲಸ ಮಾಡಿದ್ರಿ, ಅದರ ಸಂಬಂಧ ಗೆದ್ದರು. ಆರ್ಸ್ ಬಂದ್ರೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಬೈ ಎಲೆಕ್ಷನ್ ಆದ್ರೆ ಹೆಂಗೆ? ಬೈ ಎಲೆಕ್ಷನ್ ಆದ್ರೆ ಮತ್ತು ಅವರು ಬರ್ಬೋದು ರೀ. ಅವ್ರಿಗೆ ಕೊಡಲ್ಲ ಟಿಕೆಟ್, ಅವ್ರು ಫ್ಯಾಮಿಲಿ ಕೊಡ್ತಾರೆ. ಹಾಂ, ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದ್ದಾರೆ. ಗ್ರಾಮದ ಕೆಲಸ ಆಗೈತಿ, ಭಾಳ ಮಾಡ್ಯಾರ. ಕೆಲಸ ಭಾಳ ಮಾಡ್ಯಾರ. ನಮ್ಮ ಕಡೆ ಮಾತ್ರ ಇವು ಯಾವ ಕೆಲಸಗಳು ಆಗಿಲ್ಲ ರೀ.
ಅವರು ಸ್ವಲ್ಪ ಎಮ್ ಎಲ್ ಎ ಅವರು ಇದ್ದಿದ್ರಾಗ ತೊಂದರೆಗಳು ಸಿಕ್ಕೊಂಡಿದ್ದಕ್ಕೆ ಯಾವ ಏನು ಆಗಲಿಲ್ಲ ರೀ ಹೆಂಗಿದ್ದು ಹಂಗೆ ಐತಿ ಮೊದಲು ಮಾತ್ರ ಆಗ್ಯಾವ್ರಿ ಯಾರು ಮಾಡಿದ್ರು ಮೊದಲು? ಅವರ ಮಾಡಿದ್ರಿ ಮೊದಲು ಒಂದಿಷ್ಟು ಅವನೇ ಕುಲಕರ್ಣಿ ಅವರು. ಈಗ ಮಾತ್ರ ಅವರು ಒಳಗಿದವರು ಸ್ವಲ್ಪ ಕೇಸ್ ಆತಲ್ಲ ಅವಾಗಿಂದ ಯಾವುದು ಏನು ಮಾಡೇ ಇಲ್ರಿ. ಹಂಗೆ ಬಿದ್ದಾವ. ಯಾಕಂದ್ರೆ ಯಾರು ಕೇಳಕ್ಕೆ ಹೋಗಕ್ಕೆ ಯಾರು ಇಲ್ಲಲ್ರಿ, ಯಾರು ಅದಾರ ಅಂತ ಹೋಗ್ಬೇಕ. ಉಳ್ಕಿದವ್ರು ಯಾರು ಬಂದಿಲ್ರಿ ಇಲ್ಲಿ ರಾಜಕೀಯದವರು. ಈ ಕಾಂಗ್ರೆಸ್ ಆರಿಸಿ ಬಂದೈತೆ ಅನ್ನೋದು ಅಷ್ಟೇ ಕರೆ ರೀ. ಅಲ್ಲಲ್ಲೇ ಹೊಲಗಳದ್ದು ರೋಡ್ಗಳು ಅಲ್ಲೆಲ್ಲ ಸರಿ ಇಲ್ಲ, ಅವೆಲ್ಲ ಯಾರು ಏನು ಮಾಡೇ ಇಲ್ರಿ. ಯಾರು ಬರೋದಿಲ್ರಿ, ಯಾರು ಕೇಳ್ಬೇಕ್ರಿ. ಹಿಂಗಾಗಿ ಮೊದಲೇ ಅಭಿವೃದ್ಧಿ ಮಾಡಿದಾರ? ಹಾಂ ಮಾಡ್ಯಾರ, ಹೊಲಗಳು ರಸ್ತೆ ಗಿಸ್ತಾ ಮಾಡ್ಯಾರ ಅವ್ರು. ಈಗ ಅವರು ಸ್ವಲ್ಪ ಇದಾಗಿದ್ದಕ್ಕೆ ಯಾವ ಅಂತ ಏನು ಕೆಲಸ ಆಗಿಲ್ರಿ. ಏನು ಮತ್ತೆ ಬೈ ಎಲೆಕ್ಷನ್ ಆಗ್ಬೋದು ಅನ್ಸುತ್ತಾ ನಿಮಗೆ? ಹಾಂ, ಬೈ ಎಲೆಕ್ಷನ್ ಏನು ಅಂತಾರಿಪ್ಪ, ಒಟ್ಟು ಸುದ್ದಿಲ್ಲ. ನೋಡ್ಬೇಕ್ರಿ ಅದು ಏನಕ್ಕೈತು. ಇವರು ಯಾರು ಆರಿಸಿ ಬರ್ತಾರೋ ಅವ್ರು ಈ ಸಲ ಏನಾರ ಮಾಡ್ತಾರೆ ನೋಡ್ಬೇಕ್ರಿ. BJP ಅಂದ್ರೂ ಅಷ್ಟೇ, ಕಾಂಗ್ರೆಸ್ ಅಂದ್ರೂ ಅಷ್ಟೇ ರೀ. ಕೆಲಸಗಳು ಆಗಿಲ್ರಿ ಒಟ್ಟು. ಹಾಂ ಯಾವ ಪಕ್ಷ ನಾವು ಅಂತ ಹಿಂಗಂತೇನಿಲ್ಲ. ಕೆಲಸಗಳು ಮಾತ್ರ ಏನೂ ಆಗಿಲ್ರಿ. ಎಲ್ಲ ರೋಡ್ಗಳೆಲ್ಲ ಹೊಲಕ್ಕೆ ಹೋಗುವಲ್ಲೆಲ್ಲ ಸರಿನೇ ಇಲ್ಲ. ಅಲ್ಲೆಲ್ಲಿ ಹಳ್ಳದ ಬ್ರಿಡ್ಜ್ಗಳು 23 ಕ್ಷೇತ್ರಕ್ಕೆ ಬರಲಿಲ್ಲ, ಹಂಗೆ ಗೆದ್ರು. ಹೆಂಗೆ ಮನುಷ್ಯ ಒಳ್ಳೆಯಂತೀರಿ, ಹೆಂಗಂತೀರಿ? ಹಂಗೆ ಅಂತ ಹೇಳಕ್ಕೆ ಬರೋದಿಲ್ರಿ. ಎಲ್ಲರೂ ಭಾಳ ವರ್ಷದಿಂದ ಆತ್ರಿ. ಎರಡೇ BJP ಕಾಂಗ್ರೆಸ್ ಎರಡೇ ಬರ್ತಾರ್ರಿ ಇಲ್ಲಿ. ಎಲ್ಲರಿಗೆ ಸಮತೋಲನ ಕೊಡ್ತಾರ್ರಿ ಇದು ಏರಿಯಾದ ಮಂದಿ ಎಲ್ಲ. ಹಂಗೇನಿಲ್ಲ, ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ಕೊಡ್ತಾರ್ರಿ ಇಲ್ಲಿ. ಬರ್ಬೋದು ಅಥವಾ ಮತ್ತೊಬ್ಬ ಬರ್ಬೋದು, ಹಿಂಗೆ ಅಂತೇನಿಲ್ಲ.